ಮಾಂಜಾ ದಾರದಿಂದ ಆಗುವ ಅಪಾಯದಿಂದ ಬಚಾವ್ ಆಗಲು ಬೈಕ್ ಸವಾರರು ಈ ರೀತಿ ಸೇಫ್ಟಿ ಪರಿಕರ ಬಳಸಿ. ನಗರದಲ್ಲಿ ಡಿವೈಎಸ್ಪಿ ಮಡೋಳಪ್ಪ. ಮಾಂಜಾ ದಾರದಿಂದ ಆಗುವ ಅಪಾಯದಿಂದ ಬಚಾವ್ ಆಗುವುದಕ್ಕಾಗಿ ಪ್ರತಿಯೊಬ್ಬ ಬೈಕ್ ಸವಾರರು ಈ ರೀತಿ ಸೇಫ್ಟಿ ಪರಿಕರವನ್ನು ತಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಬೇಕು ಎಂದು ಡಿವೈಎಸ್ಪಿ ಮಡೋಳಪ್ಪ ಅವರು ಸಲಹೆ ನೀಡಿದರು. ಮಾಂಜಾ ದಾರದಿಂದ ಆಗುತ್ತಿರುವ ಅನಾಹುತಗಳನ್ನು ಗಂಭೀರ ಪರಿಗಣಿಸಿದ ಬೈಕ್ ಸವಾರೊಬ್ಬರು ತಮ್ಮ ವಾಹನಕ್ಕೆ ಸೇಫ್ಟಿ ಪರಿಕರ ಬಳಸಿಕೊಂಡದ್ದನ್ನು ಗಮನಿಸಿ ಗುರುವಾರ ಮಧ್ಯಾಹ್ನ 1ಕ್ಕೆ ಇಲ್ಲಿನ ಅಂಬೇಡ್ಕರ್ ವೃತ್ತದಲ್ಲಿ ಬೈಕ್ ಸವಾರರಿಗೆ ಶುಭ ಕೋರಿ ಅವರು ಉಳಿದವರು ಈ ರೀತಿ ಅನುಸರಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥಾ ವಿಭಾಗದ PSI ಸುರೇಶ್ ಕುಮಾರ್ ಚೌಹಾಣ್ ಸಹ ಮಾತನಾಡಿದರು. ಬಳಿಕ ತಮ್ಮ ವಾಹನಕ್ಕೆ ಸೇಫ್ಟಿ ಪರಿಕರ ಬಳಸಿಕೊಂಡ ವ್ಯಕ್ತಿ ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಸಂಚಾರ ಪೊಲೀಸ್ ಠಾಣೆಯ ASIಗಳು ಮತ್ತು ಸಿಬ್ಬಂದಿ ಹಾಜರಿದ್ದರು. ಎಲ್ಲರೂ ಗಾಳಿಪಟ ಹಾಕಿದ್ದರಿಂದ ಗಾಳಿಯ ಮಾಂಜಾಧಾರ ಅವರಿಗೆ ವಾಹನ ಚಾಲಕರಿಗೆ ಹಚ್ಚಿ ಅದು ಹಾನಿಯಾಗುವ ಸಾಧ್ಯತೆಗಳು ಹೆಚ್ಚಿರೋದರಿಂದ ನಮ್ಮ ಇವರು ಪಟೇಲ್ ಅವರು ಅವ್ರ ಸ್ವಂತ ಅಥವಾ ತಾವೇ ತಲೆ ಉಪಯೋಗಿಸಿ ಅವ್ರ ಸೇಫ್ಟಿಯಾಗಿ ಈ ಥರ ಸುರಕ್ಷತೆಯಿಂದ ಒಂದು ಪೈಪ್ ಹಾಕಿ ಈ ಥರ ಇದು ಮಾಡ್ಕೊಂಡಿದ್ದಾರೆ. ಇದೇ ಥರ ಸಾರ್ವಜನಿಕರು ದ್ವಿಚಕ್ರ ವಾಹನ ಮೇಲೆ ನೀವು ಹೋಗುವಾಗ ಕಡ್ಡಾಯವಾಗಿ ಈ ಥರ ಸೇಫ್ಟಿನ ಹಾಕ್ಕೊಳ್ರಿ. ಮಾಂಜಾಧಾರದಿಂದ ಸುರಕ್ಷತೆ ಇರಲಿ. ಎಲ್ಲಿ ಮಾಂಜಾಧಾರ ಉಪಯೋಗಿಸ್ತಾ ಇದ್ದಾರಾ ಅಥವಾ ಎಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ತಿಳಿಸಿದಲ್ಲಿ ಅವ್ರ ಮೇಲೆ ಕಾನೂನು ರೀತಿ ನಾವು ಕ್ರಮ ಕೈಗೊಳ್ತೀವಿ. ಎಲ್ಲರೂ ಸಾರ್ವಜನಿಕರು ಎಚ್ಚರಿ ಇರಬೇಕು ಮತ್ತು ತಮ್ಮ ಸೇಫ್ಟಿನ ತಾವು ನೋಡ್ಕೋಬೇಕು. ದ್ವಿಚಕ್ರ ಸವಾರರು ಈ ಥರ ನಮ್ಮ ಪಟೇಲ್ ಥರನ ನೀವು ಸೇಫ್ಟಿನ ಅಳವಡಿಸ್ಕೋಬೇಕು ಮತ್ತು ಹೆಲ್ಮೆಟ್ ಧರಿಸಬೇಕಂತ ಈ ಮೂಲಕ ಸಾರ್ವಜನಿಕರಿಗೆ ಕೋರಿಕೊಳ್ತೇವೆ. आपने आप चलिए कौन सा बोले साहब तुम्हारे को आधे सर मोबाइल पे देखा था सलमान की हो गया बोलिए इससे पहले सर मेरे ये भी हादसा हो गया था घाट में मैदान से हो गया था तो मैंने तो सोचा कि कैसा करना है कैसा करूँगा तो मैं अपने दिमाग की पाइप लगा के अपने आपको सेफ्टी कर लेता. ಧನ್ಯವಾದಗಳು ನಿಮಗೆ.